ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊದಲ ರಾತ್ರಿ ಈ ಗಳಿಗೆ ಮೊಗ್ಗರಳಿ ಹೂವಾಗಿ ಸುತ್ತಲೂ ಅಲಂಕಾರ. ತಾನು ಯಾವ ಲೋಕಕ್ಕೆ ಬಂದೆ ಎಂದು ಕೊಂಡಳು ಮನದಲ್ಲಿ ಸುಜಾ. ಇನ್ನು ಅವಳಿಗೆ 14 ವರ್ಷ ವಯಸ್ಸು. ಒಳ್ಳೆಯ ಸಂಬಂಧ ಹುಡುಕಿಕೊಂಡು ಬಂದಾಗ ಮದುವೆ ಮಾಡಿಬಿಟ್ಟರೆ ಅವಳು ಚಿಕ್ಕ ವಯಸ್ಸಿನಲ್ಲಿಯೇ ಸುಖ ಪಡೆಯುತ್ತಾಳೆಂದು ತಂದೆ ತಾಯಿಯ ಲೆಕ್ಕಾಚಾರ. ಸುಜಾಳಿಗೂ ಅಷ್ಟೇ. ಈಗ SSLCಗೆ ಹೋಗುವವಳಿದ್ದಳು. ಅವಳೇ ಹಿರಿಯವಳು. ಹುಡುಗ ಲಕ್ಷಣವಾಗಿದ್ದಾನೆ. ಆತ PUC ಓದುತ್ತಿದ್ದ. ಮದುವೆ ಆದ ಮೇಲೆ ಅವನಿಗೆ ಓದು ಸಾಕು, ನಮ್ಮ ಮನೆಯದೇ ವ್ಯಾಪಾರವಿದೆ, ಅದನ್ನು ನೋಡಿಕೊಂಡರೆ ಸಾಕು ಎಂಬುದು ಅವರ ತಂದೆಯ ಅನಿಸಿಕೆ. ಆತನಿಗೆ 16 ವಯಸ್ಸು. ಎಲ್ಲರೂ ಅನ್ನುತ್ತಿದ್ದರು, ಅಪರೂಪದ ಜೋಡಿ. ಮನೆಯಲ್ಲಿಯೇ ಮದುವೆ ಸಿಂಪಲ್ಲಾಗಿ ಮಾಡಿಬಿಟ್ಟರು. ಆದರೆ ಮೊದಲ ರಾತ್ರಿಗೆ ಮಾಡಿದ ಡೆಕೋರೇಷನ್ ಇಷ್ಟೊಂದು ಗ್ರ್ಯಾಂಡಾಗಿರುತ್ತೆಂದು ಕಲ್ಪನೆ ಕೂಡ ಆಗಿರಲಿಲ್ಲ. ಕೈಯಲ್ಲಿ ಚಿನ್ನದ ಹಾಲಿನ ಲೋಟ. ಸಿರಿವಂತಿಕೆಯು ಎದ್ದು ಕಾಣುತ್ತಿತ್ತು. ಒಳಗೆ ಕೂತಿದ್ದ ಮನ್ಮಥ. ಮಧು ಎಂತಹ ಚಂದದ ಹೆಸರು. ಲಕ್ಷಣವಾಗಿದ್ದಾನೆ. ಸಂಸಾರದ ಅಕ್ಷರ ಏನೆಂದು ತಿಳಿಯದ ವಯಸ್ಸು ನಮ್ಮಿಬ್ಬರದು. ಮೊದಲ ರಾತ್ರಿ ಅಂದರೇನು ಅದು ತಿಳಿಯದು ನನಗೆ. ಕಾಲುಗಳು ನಡುಗುತ್ತಿತ್ತು. ಆತನೇನು ಹುಲಿಯಲ್ಲವಲ್ಲ, ಜಿಂಕೆಗಾಗಿ ಕಾದು ಕೂತವನಲ್ಲ ಎಂದು ಮನಸ್ಸಿಗೆ ಗಟ್ಟಿ ಮಾಡಿಕೊಂಡು ಹತ್ತಿರ ನಡೆದಳು ಸುಜಾ. ಆತ ಕೂತಿದ್ದ ಮುಖ ಬಗ್ಗಿಸಿ ಅವಳೇ ಸಂಪ್ರದಾಯದ ಪ್ರಕಾರ ಗಂಡನಿಗೆ ಹಾಲಿನ ಲೋಟ ನೀಡಿ ಆತನ ಕಾಲಿಗೆ ನಮಸ್ಕರಿಸಿದಳು. ಆಗ ಅವಳ ಭುಜವನ್ನು ಹಿಡಿದೆತ್ತಿದ. ಕೈ ಸೋಕಿದ ಆ ಹೊತ್ತು ದುಂಬಿಹೋದ ಹೂವಿನ ಮಕರಂದ ಇರುವ ಗಳಿಗೆ ಎಂಬುದನ್ನು ಪ್ರಕೃತಿ ಹೇಳಿಕೊಡುತ್ತಿತ್ತು. ಹೂವಿನ ಮೊಗ್ಗ ದುಂಬಿಗಾಗಿ ಕಾದು ಕೂತಂತೆ ಅರಳುವ ಆ ಹೊತ್ತು. ಅವಳನ್ನು ಮಂಚದ ಮೇಲೆ ಕೂರಿಸಿದೆ. ಅವಳ ಹಸ್ತವನ್ನು ತನ್ನ ಹಸ್ತ ಹಿಡಿದುಕೊಂಡು ಅವಳ ಬಿಸಿಯ ಹಸ್ತ ಆತನ ತಣ್ಣನೆಯ ಹಸ್ತದ ಸಂಗಡ ಬಿಸಿಯನ್ನು ಹಂಚಿಕೊಂಡ ಆ ಮಧುರ ಕ್ಷಣ. ಅವಳ ಗಲ್ಲ ಮೇಲಕ್ಕೆ ಎತ್ತಿ ಮುಖ ನೋಡುತ್ತಿದ್ದ ಮಧು. ಆತನು ತನ್ನ ಕುರಿತು ಹೇಳುತ್ತಿದ್ದ. ತನ್ನ ತಂದೆ ತಾಯಿಯ ಬಗ್ಗೆ, ತಾತ ಅಜ್ಜಿಯ ಬಗ್ಗೆ, ತಾನು ಪ್ರೀತಿಸುವ ಪ್ರಕೃತಿಯ ಬಗ್ಗೆ ಮಾತನಾಡುತ್ತಾ ಆತನ ಮೇಲಿದ್ದ ಭಯ ಹೊರಟು ಹೋಗಿ ಪ್ರೀತಿಯ ಭಾವ ಮೂಡಿತು. ಇಬ್ಬರು ಸಂಕೋಚ ಮರೆತು ಮಾತನಾಡುತ್ತಿದ್ದರು. ಆಮೇಲೆ ಅವರು ಅರಿವಿಲ್ಲದೆ ನಿದ್ದೆಗೆ ಜಾರಿದರು. ಮನಸ್ಸು ಒಂದಾದ ಆ ಮಧುರ ರಾತ್ರಿಯಲ್ಲಿ ಮೊಗ್ಗು ಅರಳಿದ ಸುಸಮಯ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.